ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಜೈ ಜವಾನ್ ಜೈ ಕಿಸಾನ್ ಸಹಕಾರಿ ಸಂಘದ ಆವರಣದಲ್ಲಿ ಎಸ್ಜಿ ಡಿಫೆನ್ಸ್ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮ. ವೀಕ್ಷಕರೇ, ಎಸ್ಜಿ ಡಿಫೆನ್ಸ್ ಅಕಾಡೆಮಿ ವತಿಯಿಂದ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. 190 ವಿದ್ಯಾರ್ಥಿಗಳಲ್ಲಿ ಸುಮಾರು 160 ವಿದ್ಯಾರ್ಥಿಗಳು ಅಗ್ನಿವೀರ ಆಗಿ ಹೊರಹೊಮ್ಮಿ ಆಯ್ಕೆಯಾಗಿದ್ದಾರೆ. ಅಕಾಡೆಮಿಯ ರೂವಾರಿಗಳು ಸುರೇಶ್ ಭಜಂತ್ರಿ ಮತ್ತು ಸತೀಶ್ ತಡಸ್ಲೂರ್ ಅವರ ಸಾಮಾಜಿಕ ಸೇವೆ ಶ್ಲಾಘನೀಯ ಮತ್ತು ತರಬೇತಿದಾರ ಕೊಟ್ರೇಶ್ವರ್ ಅವರ ಈ ಕಾರ್ಯಕ್ರಮದ ರೂವಾರಿ ಮತ್ತು ಇವರ ಕೊಡುಗೆ ಅಪಾರ ಎಂದು ಅಗ್ನಿವೀರ ಆಗಿ ಹೊರಹೊಮ್ಮಿದ ವಿದ್ಯಾರ್ಥಿ ಒಬ್ಬ ತನ್ನ ಅನಿಸಿಕೆ ವ್ಯಕ್ತಪಡಿಸಿದ. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಾತನಾಡುತ್ತಾ, ಇಂಥ ಅಕಾಡೆಮಿ ಯರಗಟ್ಟಿ ಪಟ್ಟಣದಲ್ಲಿ ನಡೆಯುತ್ತಿರುವುದು ತುಂಬಾ ಸಂತೋಷದ ವಿಷಯ ಮತ್ತು ಅಗ್ನಿವೀರ ಆಯ್ಕೆಯಾದ ವಿದ್ಯಾರ್ಥಿಗಳಲ್ಲಿ 4 ವರ್ಷ ಆಯ್ಕೆಯಾಗಿದ್ದೀರಿ ಎಂಬ ಭಾವನೆ ಇಟ್ಟುಕೊಳ್ಳದೆ ತಾವು ದೇಶ ಸೇವೆ ಮಾಡುತ್ತಿರುವಿರಿ, ಇದು ನಿಮ್ಮ ಸೌಭಾಗ್ಯ ಎಂದು ತಿಳಿಸಿದರು. ವೇದಿಕೆ ಮೇಲೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ, ಜೆ ರತ್ನಾಕರ್ ಶೆಟ್ಟಿ, ಸುರೇಶ್ ಭಜಂತ್ರಿ, ಸತೀಶ್ ತಡಸ್ನೂರ್ ಉಪಸ್ಥಿತರಿದ್ದರು. ಅದೇ ರೀತಿ ರಾಜೇಶ್ ಕೊಂಜಾರ್, ಮಹಾಂತೇಶ್ ಮಾದರ್, ಮೆಹಬೂಬ್ ನದಾಫ್, ಮಹಾಂತೇಶ್ ಭಜಂತ್ರಿ, ಶಿವಾನಂದ್ ಎರ್ಜರ್ವಿ, ರಫೀಕ್ ಡಿಕೆ, ಚಿದಂಬರ್ ಕಟ್ಟಿಮನಿ, ಫಾರೂಕ್ ಅತ್ತಾರ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕುಮಾರ್ ಹಿರೇಮಠ್ ನಿರೂಪಣೆ ಮಾಡಿದರು. ಇದು ಇವತ್ತಿನ ಅಪ್ಡೇಟ್. ನಿರಂತರ ನೋಡ್ತಾ ಇರಿ ಟಿವಿ 24 ಪ್ರೈಮ್, ನೇಮೊಳಗಿನ ಧ್ವನಿ. ಹುಡುಗರಿಗೆ ಏನೋ ಒಂದು ಆಗದೆ ಇರೋ ಮೋಟಿವೇಶನ್ ಕೊಟ್ಟ ಅದನ್ನ ಏನೋ ಸುಳ್ಳು ಅಂತ ಹೇಳ್ತಾರೆ. ಬಟ್ ಈ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಏನು ಸುಳ್ಳು ಹೇಳಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ. ಇದನ್ನಂತೂ ನಾ ಕಣ್ಣಿಲೆ ನೋಡ್ತೀವಿ. ಅವ್ರು ಏನು ಹೇಳ್ತಾರೆ ಮಾಡ್ತಾರೆ. ಮತ್ತು ಇಷ್ಟು ದಿವಸ ಹಿಂದೆ ಯಾರ್ದು ಸಪೋರ್ಟ್ ಇಲ್ಲದೇ ಇಷ್ಟೆಲ್ಲ ಮಾಡಿದಾರೆ. ಈಗ ನಮ್ಮ ಸುರೇಶ್ ಅಣ್ಣ ಸಪೋರ್ಟ್ ಐತಿ, ಅವಸ ಸತೀಶ್ ಅಣ್ಣ ಸಪೋರ್ಟ್ ಐತಿ. ಇನ್ನು ಯಾರು ಲೆವೆಲಿಗೆ ಹೋಗ್ಬಾರ್ದಾಕ ನಿಮ್ಗೆ ಎಣ್ಣೆ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ, ನಾವು ದೇಶ ಸೇವೆ ಮಾಡಕ್ ಹೊಂತೀವಿ ಅಂದ್ಮೇಲೆ ಕಷ್ಟನೂ ಬರ್ತೈತಿ, ಸುಖನೂ ಬರ್ತೈತಿ. ಎಣ್ಣೆ ಮೆಂಚ್ಬಿಟ್ಟು ಯಾರು ಬರಕ್ಕೆ ಹೋಗಲ್ಲ ಅಂತ ಇದೊಂದು ಮಾತು ಹೇಳಿ ನಾನು ಮಾತು ಹೇಳ್ತೇನೆ.